ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮ್ಗೆ ನಮ್ಮನೆ ಬಾರ್ ಬೆಂಡಿಂಗ್ ಕಾಸ್ಟ್ ಎಷ್ಟಾಯ್ತು ಅಂಡ್ ಸೆಂಟ್ರಿಂಗ್ ಕಾಸ್ಟ್ ಹಾಗೆ ಲೇಬರ್ ಕಾಸ್ಟ್ ಅದಕ್ಕೆ ಎಷ್ಟಾಯ್ತು ಅನ್ನೋದನ್ನ ತಿಳಿಸ್ತಾ ಇದ್ದೀನಿ. ಇದು ನಮ್ಮ ಮನೆ ಏನ್ ಕಟ್ತಾ ಇದೀವಲ್ವಾ ಅದ್ರದ್ದು ಕಾಸ್ಟ್ ಆಗಿದೆ. ಸೊ ಇದು ಮೇ ಬಿ ಒಬ್ರಿಂದ ಒಬ್ರಿಗೆ ಡಿಫರ್ ಇರುತ್ತೆ. ಆಕ್ಚುಲಿ ನಾವು ಇದನ್ನ ಕಾಂಟ್ರಾಕ್ಟ್ ಕೊಟ್ಟಿದ್ವಿ. ಸೊ ಟೋಟಲ್ ನಮ್ದು 3 ಫ್ಲೋರ್ ಇರೋದು. ಅದರಲ್ಲಿ G+2. ಸೊ ಅದರಲ್ಲಿ ಸ್ಟೇರ್ ಕೇಸ್ ರೂಮ್ ಕೂಡ ಚದರದಲ್ಲಿ ಆಡ್ ಮಾಡ್ಕೊಂಡಿರ್ತಾರೆ. ಅಂಡ್ ಹಾಗೆ ಮೇಲೆ ನಮ್ದು ಲಾಸ್ಟ್ ಫ್ಲೋರ್ ಅಲ್ಲಿ ಒಂದು ರೂಮ್ ಇದೆ. ಸೊ ಅದು 2 ಚದರ ಇದೆ. ಸೊ ಅದನ್ನು ಆಡ್ ಮಾಡ್ಕೊಂಡು ಟೋಟಲ್ ನಮ್ಗೆ 30 ಚದರ ಸಿಕ್ಕಿರೋದು. ಸೊ 1 ಚದರಕ್ಕೆ 21,000 ಆಗಿ ಅವರು ತಗೊಂಡಿರೋದು. ಸೊ ಟೋಟಲ್ ಲೇಬರ್ ಕಾಸ್ಟ್ ನಮ್ಗೆ ಒಂದು 6,30,000 ಆಗಿದೆ. ಸೊ ಮೇಸ್ತ್ರಿ ನಮ್ಗೆ ಲಾಸ್ಟ್ ಅಲ್ಲಿ ಎಕ್ಸ್ಟ್ರಾ ಆಡ್ ಮಾಡ್ಕೊಡಿ ಅಂತ ಕೇಳಿದ್ರು. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಸೊ ನಾವು ಫಸ್ಟ್ ಪ್ಲಾನ್ ಮಾಡಿದ್ದು G+1. ಸೊ ಆಮೇಲೆ ನಾವು ಒನ್ಸ್ ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಆದ್ಮೇಲೆ ಸೊ G+2 ಪ್ಲಾನ್ ಮಾಡಿದ್ವಿ. ಅದಕ್ಕೋಸ್ಕರ ಅವರು ಸಪರೇಟ್ ಆಗಿ 2,000 ಆಡ್ ಮಾಡ್ಕೊಂಡು ಕೇಳಿದ್ರು. ಸೊ ಆಡ್ ಮಾಡ್ಕೊಂಡು ನಮ್ಗೆ ಟೋಟಲ್ ಲೇಬರ್ ಕಾಸ್ಟ್ 6,55,200 ಆಯ್ತು. ಇನ್ನ ಸೆಂಟ್ರಿಂಗ್ ಕಾಸ್ಟ್ ಬಂದ್ರೆ 30 ಚದರಕ್ಕೆ 1,50,000 ಆಗಿದೆ. ಸೊ ಸ್ಟೇರ್ ಕೇಸ್ ಸ್ಟೆಪ್ಸ್ ಗೆ ಅವರು 1 ಸ್ಟೆಪ್ಗೆ 250 ರೂಪೀಸ್ ಚಾರ್ಜ್ ಮಾಡಿದ್ದಾರೆ. ಸೊ ಇನ್ನ ಬಾರ್ ಬೆಂಡಿಂಗ್ ಚದರಕ್ಕೆ 3,500 ಹಾಗೆ ವಹಿಸಿದ್ವಿ. ಸೊ ಈ ಬಾರ್ ಬೆಂಡಿಂಗ್ ಅಂಡ್ ನಾವು ಸೆಂಟ್ರಿಂಗ್ ನ ಎಲ್ಲ ಸಪರೇಟ್ ಆಗಿ ವಹಿಸಿದ್ವಿ. ಸೊ ಇದಿಷ್ಟು ನಮ್ಮನೆಗಾದಂತಹ ಲೇಬರ್, ಸೆಂಟ್ರಿಂಗ್ ಅಂಡ್ ಬಾರ್ ಬೆಂಡಿಂಗ್ ಕಾಸ್ಟ್ ಡೀಟೇಲ್ಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ನೀವು ಮನೆ ಕಟ್ತಾ ಇದ್ರೆ, ಇದು ನಿಮ್ಗೆ ಹೆಲ್ಪ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.